ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೇವೆ. ಇವತ್ತು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಕರ್ಜಿಕಾಯಿ ತೊಗೊಂಡು ಬಂದಿದ್ದರು. ಸೊ ನಾವೆಲ್ಲರೂ ಸೋಸ್ಬಿಟ್ಟು ನಮ್ಮ ಅತ್ತೆಯವ್ರು ಮಾಡ್ತಾಯಿದ್ರು. ಯಾವಾಗಲೂ ಕರ್ಜಿಕಾಯಿ ತಂದರೆ ನಮ್ಮ ಅತ್ತೆಯವರೇ ಹುರಿತಾರೆ. ಸೂಪರಾಗಿ ಮಾಡ್ತಾರೆ ನಮ್ಮ ಅತ್ತೆಯವರು. ಸೊ ಹಾಗಾಗಿ ಅವರೇ ಮಾಡೋದು. ಫಸ್ಟ್ ಸೋಸ್ಬಿಟ್ಟು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಹೆಂಚಿಟ್ಬಿಟ್ಟು ಕಾದ ನಂತರ ಅದೆಲ್ಲ ಹಾಕ್ಬಿಟ್ಟು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಕರ್ಜಿಕಾಯಿ. ನಂತರ ಬೆಳ್ಳುಳ್ಳಿ ಚೆನ್ನಾಗಿ ಸುಲಿದ್ಬಿಟ್ಟು, ಸುಲಿಲ್ಲ ಅಂದರೂ ನಡೆಯುತ್ತೆ, ಜಜ್ಜಿಬಿಟ್ಟು ನಡುವೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಎಣ್ಣೆ ಹಾಕ್ಬಿಟ್ಟು ಅದರೊಳಗಡೆ ಎಣ್ಣೆಯೊಳಗಡೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡಿ ಥರ ಉಪ್ಪು ಹಾಕಬೇಕು. ಅರಿಶಿಣ ಪೌಡ್ರ್ ಹಾಕಲ್ಲ ಮತ್ತು ಅವರು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗ್ತದೆ, ಚೆನ್ನಾಗಿ ಸ್ಮೂತ್ ಆಗ್ತಾವೆ. ಆನಂತರ ಕೊನೆಗೆ ಲಾಸ್ಟಿಗೆ ಖಾರ ಪೌಡ್ರ್ ಹಾಕ್ತಾರೆ. ಅದು ಗ್ಯಾಸ್ ಆಫ್ ಮಾಡಿ, ಯಾಕಂದರೆ ಘಾಟ್ ಬರಬಾರ್ದಂತ. ಘಾಟ್ ಅಂದರೆ ಅದೇ ಸೀದೋಗಿರ್ತಾರ. ಸೊ ಹಾಗಾಗಿ ಅದು ಲಾಸ್ಟಿಗೆ ಖಾರದ ಪೌಡ್ರ್ ಹಾಕಿಬಿಟ್ಟು ಫಿನಿಶ್ ಮಾಡ್ತಾರೆ ಅಷ್ಟೇ. ಇಲ್ಲಿ ನಾನು ಬಂದು ಅದ್ರ ಜೊತೆ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಇದ್ದರೆ ಸೂಪರ್ ಇರುತ್ತೆ ಟೇಸ್ಟ್. ಸೊ ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ರಾಜಗಿರ ಪಲ್ಯ ಮಾಡಿದ್ದೆ ಸೈಡಿಗೆ, ಅದನ್ನು ಮಾಡಿದ್ವಿ. ಮತ್ತು ರಾಜಗಿರ ಪಲ್ಯ ಅಂತ ಬರುತ್ತೆ, ಅದು ಮಾಡಿದ್ದೆ. ರೊಟ್ಟಿ, ಕರ್ಜಿಕಾಯಿ, ರಾಜಗಿರ ಪಲ್ಯ ಮಾಡಿದ್ದೆ. ಅನ್ನ ಸಾಂಬಾರು ಮಾಡಿದ್ದೆ. ಮತ್ತು ನಮ್ಮ ಮನೆಯವರು ಊಟ ಮಾಡ್ತಾ ಇದ್ದಾರೆ, ನಾನು ರೊಟ್ಟಿ ಮಾಡ್ತಾಯಿದ್ದೆ. ಅವ್ರಿಗೆ ಬಿಸಿ ಬಿಸಿ ರೊಟ್ಟಿ ಅಂದರೆ ಇಷ್ಟ. ಇಲ್ಲಿ ಬಂದುಬಿಟ್ಟು ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಮ್ಯೂಸಿಕ್ ಒಂದಿದ್ರೆ ಸಾಕು, ಆಟ ಡ್ಯಾನ್ಸ್ ಇಷ್ಟ. ಇಷ್ಟು ಖುಷಿ. ಸಾಂಗ್ ಒಂದು ಹಾಡಂದರೆ ಒಂದು ಡ್ಯಾನ್ಸ್ ಅಂದರೆ ತುಂಬ ತುಂಬ ಇಷ್ಟ. ಟಿ ವಿ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಡಿಂಪು ಇಬ್ಬರು ಸೇರಿ ಮಾಡ್ತಾಯಿದ್ರು. ಮತ್ತು ಹೇಳೋದು ಬೀಳೋದು. ಸ್ವಲ್ಪ ಹೊತ್ತು ಎದ್ದು ನಿಂತ್ಕೊತಾನೆ, ಮತ್ತು ಸ್ವಲ್ಪ ಹೊತ್ತು ಗ್ರಿಪ್ ಸಿಕ್ಕರೆ ನಿಂತ್ಕೊತಾನೆ ಚೆನ್ನಾಗಿ. ಗ್ರಿಪ್ ಸಿಗದಿದ್ದ ಬೀಳ್ತಾ ಇರ್ತಾನೆ. ಡಿಂಪು ಮತ್ತು ಅವನಿಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅತ್ತೆ ಎದ್ದೇಳತ್ತಾನ ಸುಮ್ಮನೆ ಪಪ್ಳ. ಮನೆಯಲ್ಲಿ ಮಕ್ಕಳಿದ್ರೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲಲ್ವ ಫ್ರೆಂಡ್ಸ್. ಮಕ್ಕಳು ನೋಡ್ಕೊತ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀವಿ, ಹೇಗೆ ಹೋಗ್ತಾ ಇಷ್ಟು ಖುಷಿ ಇರುತ್ತಲ್ವ ಮನೆಯಲ್ಲಿ ಮಕ್ಕಳಿದ್ರೆ. ನಾವೀಗ ಮಾಡೋಕ್ಕಾಗುತ್ತಾ? ಸೊ ಮಕ್ಕಳಿದ್ರೆ ಅಲ್ವಾ ಈ ಥರ ಎಲ್ಲ ಫೀಲಿಂಗ್ಸ್. ಇಲ್ಲಿ ಬಂದುಬಿಟ್ಟು ನಮ್ಮ ಡಿಂಪು ಹೋಮ್ವರ್ಕ್ ಮಾಡ್ತಾ ಕೂತ್ಕೊಂಡಿದ್ಲು. ಮತ್ತು ಅವ್ರು ಟಿ ವಿ ನೋಡ್ತಾ ಮಲ್ಕೊಂಡಿದ್ರು. ಇಲ್ಲಿ ನಾನು
ರಾತ್ರಿಯೇ ಪಾತ್ರೆನೆಲ್ಲ ತೊಳೆದ್ಬಿಟ್ಟೆ, ಟೈಮ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಆಗೋದಿಲ್ಲ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಲ್ಲಿ ಬೆಳಗ್ಗೆ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಅದು. ಸೊ ಹಾಲಿನ ಪ್ಯಾಕೆಟ್ ತೊಗೊಂಡು ಬಂದೆ ಟೀ ಮಾಡಲಿಕ್ಕಂತ. ನನ್ನ ಮಗ ಕೊಟ್ಟೆ. ಸೊ ಆಟಾಡ್ತಾ ಸ್ವಲ್ಪ ಹೊತ್ತು ಬೇಗ ಎದ್ಬಿಟ್ಟಿದ್ದೆ ನಾನು. ಹಾಗಾಗಿ ಬಂದುಬಿಟ್ಟು ಸಿಂಪಲ್ ರಂಗೋಲಿ ಹಾಕಿದ್ದೀನಿ. ಫ್ರೈಡೇ ಆಗಿರೋದ್ರಿಂದ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇದ್ರು. ಶುಕ್ರವಾರದ ಪೂಜೆ ಮಾಡ್ತಾ ಇದ್ದಾರೆ. ಪ್ರತಿ ಶುಕ್ರವಾರ ಮನೆಯಲ್ಲಿ ಕಾಯಿ ಹೊಡಿತಾರೆ. ನಮ್ಮ ಮನೆಯಲ್ಲಿ ತೆಂಗಿನಕಾಯಿ. ಇಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ದೇವ್ರ ಗಂಟೆ ಸೌಂಡ್ ಕೇಳಿದ್ರೆ ಎಲ್ಲಿದ್ರು ಓಡೋಡಿ ಬರ್ತಾನೆ ಫ್ರೆಂಡ್ಸ್. ಮತ್ತೆ ಕೈ ಎತ್ತಿ ಮುಗಿತೇನೆ ನನ್ನ ಮಗ. ಅಷ್ಟು ದೇವರ ಗಣಪತಿ ಬಪ್ಪ ರಾಘವೇಂದ್ರ ಸ್ವಾಮಿ. ಜೇಜಿ ಮಾಡಮ್ಮ. ಜೇಜಿ ಹೆಂಗ್ ಮಾಡ್ತಾರೆ? ಜೇಜಿ ಕೈ ಮುಗಿ ಮಾಡಕ್ಕ. ಜೇಜಿ ಬಂದು ಟೀ ಮಾಡಿದ್ವಿ. ಅವರಪ್ಪ ಅವರು ಟೀ ಕುಡಿತಾ ಇದ್ರು. ಬಂದು ಹಿಡ್ಕೊಂಡು ಕೂತ್ಕೊಂಡಿದ್ದೆ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಆಟ ಆಡ್ತಾ ಇದ್ರು. ಹಿಂಕೊಂತ ನೋಡ್ರಿ ಫ್ರೆಂಡ್ಸ್, ಹೊಟ್ಟೆ ಮೇಲೆ ಎಷ್ಟು ಖುಷಿ ಅವನಿಗೆ. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ರು. ಸೊ ಬೆಳಗ್ಗೆ ಬಂದಿದ್ರು. ಅವನಿಗಾಗಿ ಡೈಲಿ ಯೂಸ್ ಡ್ರೆಸ್, ಟೀ ಶರ್ಟ್, ನೈಟ್ ಪ್ಯಾಂಟು, ಕ್ಯಾಪ್ ತಗೊಂಡು. ಸೊ ಅದು ಹಾಕ್ತಂಗೆಲ್ಲ ಕಿತ್ತಿ ಬಿಸಾಕ್ತಾ ಇದ್ದ. ಯಾಕಂದ್ರೆ ಅವನಿಗೆ ರೂಢಿ ಹಾಕೊಳ್ಳೋದಿಲ್ಲ, ಕಿತ್ತಿ ಬಿಸಾಕ್ತಾನೆ. ತೋರಿಸ್ತಾ ಇದ್ರು. ಅಲ್ಲ ಕುದಿಸ್ತಾವಂತ. ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗಿದ್ರು, ಮೀಟಿಂಗ್ ಇತ್ತು ಅವ್ರಿಗೆ. ಸೊ ಅಲ್ಲಿಂದ ಡೈಲಿ ಯೂಸ್ಗಂತ ಡ್ರೆಸ್ ತೊಗೊಂಡು ಬಂದ್ರು, ಟೀ ಶರ್ಟ್ಸ್, ನೈಟ್ ಪ್ಯಾಂಟು. ಸೊ ಅವೆಲ್ಲ ತೋರಿಸ್ತಾ ಇದ್ರು. ಮತ್ತು ಈಗ ಮಳೆಗಾಲ ಇರೋದ್ರಿಂದ ಒಂದು ಮಂಕಿ ಥರ ಇದೆ. ಸೊ ಅದು ಕಿತ್ತಿ ಬಿಸಾಕ್ತಾ ಇದ್ದ. ಯಾಕಂದರೆ ಅವನಿಗೆ ಅದು ರೂಢಿ ಇಲ್ಲ ಫ್ರೆಂಡ್ ಜಾಸ್ತಿ ಮೊದಲಿಂದನೂ. ಗಾಳಿ ಹಾಗೆ ನೋಡ್ಕೊಂಡು. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಹೀಟ್ರ್ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ನೀರು ಕಾಯ್ದಿದ್ದು ನಾನು ಸ್ನಾನ ಮಾಡಿ ಬಂದೆ. ಹಾಗೆ ಸಾಂಗ್ ಹಾಕಿರ್ತೀವಿ ಬೆಳಗ್ಗೆ ಮೂಡ್ ಫ್ರೆಶ್ ಇರ್ತದೆ ಅಂತ. ಸೊ ಇಲ್ಲಿ ಬಿಟ್ಟು ದೋಸೆಗೆ ಚಟ್ನಿ ರೆಡಿ ಮಾಡ್ತಾ ಇದ್ದೆ. ಸೊ ಚಟ್ನಿ ಶೇಂಗಾ ಚಟ್ನಿ ಮಾಡಿದ್ದೆ ಇವತ್ತು. ಇಲ್ಲಿ ಬಂದ್ಬಿಟ್ಟು ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ದೋಸೆ ಇಟ್ಟು ಹದ ಮಾಡ್ಕೊತಾ ಇದ್ದೆ. ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಚಟ್ನಿ ಒಗ್ಗರಣೆ ಹಾಕ್ಕೊಂಡು ಚಟ್ನಿ ರೆಡಿ ಆಯಿತು. ಶೇಂಗಾ ಚಟ್ನಿ ಇದು ಆಂಧ್ರ ಸ್ಟೈಲ್ ಸೂಪರಾಗಿರುತ್ತೆ ಟೇಸ್ಟ್. ದೋಸೆ ಮಾಡಲೇ? ಇಲ್ಲಿ ಬಂದ್ಬಿಟ್ಟು ದೋಸೆ ಮಾಡಿದೆ.
ಇಲ್ಲಿ ಬಂದುಬಿಟ್ಟು ಟೈಮು 10:30 ಆಗ್ಲಿಕ್ಕತ್ತದ. ಸೊ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಇಲ್ಲಿ ಟಿಫನ್ ಆದ ನಂತರ ನನ್ನ ಮಗನಿಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ರು ನಮ್ಮ ಅತ್ತೆ ಮಸಾಜ್ ಸ್ನಾನ ಮಾಡಿಸ್ಲಿಕ್ಕಂತ. ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ಸ್ವಲ್ಪ ಹೊತ್ತು ಮಲಸಿಬಿಟ್ವಿ. ಆ ನಂತರ ವೀಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ರಾತ್ರಿ ಅಡುಗೆ ರೆಡಿ ಮಾಡ್ತಾ ಇದ್ದೆ. ರಾತ್ರಿ ಅಡುಗೆಗೆ ಚಪಾತಿ ಮಾಡಿದ್ರಾಯ್ತಂತ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೆ, ಹಿಟ್ಟು ಕಲಿಸ್ತಾ ಇದ್ದೆ. ಸೊ ಹಿಟ್ಟು ನೆನೆಯಿಟ್ಟೆ. ಹಿಟ್ಟು ನೆನೆಯಿಟ್ಟ ನಂತರ ಆನಂತರ ಈ ಕಡೆ ಚಪಾತಿ ಜೊತೆಗೆ ಬೀನ್ಸ್ ಮಾಡ್ಕೊಂಡ್ರಾಯ್ತಂತ ಬೀನ್ಸ್ ಕಟಿಂಗ್ ಮಾಡ್ಕೊಂಡ್ರಾಯ್ತಂತ ಬೀನ್ಸ್ ಕಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಹಿಟ್ಟು ಮಿಕ್ಸ್ ಮಾಡೋದಾಯ್ತು. ಈ ಕಡೆ ಚಪಾತಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ರು. ಮಗನ ಜೊತೆ ಆಟ ಆಡ್ತಾ ಟಿ ವಿ ನೋಡ್ತಾ ಇದ್ದರು. ನಮ್ಮ ಅತ್ತೆಯವರು ಈ ಕಡೆ ನೋಡ್ತಾ ಕೂತ್ಕೊಂಡಿದ್ರು. ತೊಡೆ ಮೇಲೆ ಮಲ್ಸ್ಕೊಂಡು ಆಟ ಆಡಿಸ್ತಾ ಇದ್ದ ನಮ್ಮ ಮಗ. ಮತ್ತು ನಮ್ಮ ಮನೆಯವರು ಆಟ ಆಡ್ತಾಯಿದ್ರು. ಸೊ ಇಲ್ಲಿ ಬಂದುಬಿಟ್ಟು ಹಂಗೆ ಆಟ ಆಡ್ತಾ ಇದ್ದ ನನ್ನ ಮಗ. ನಮ್ಮ ಅತ್ತೆಯವರು ಈ ಕಡೆ ಕೂತ್ಕೊಂಡಿದ್ರು. ಮೇಲೆಲ್ಲಿ ಹೋಗ್ತಾನೆ ಏನೇನು ಮಾಡ್ತಾನಂತ ನೋಡ್ತಾ. ಯಾಕಂದರೆ ಅವನು ಎಲ್ಲಿ ಬೇಕಲ್ಲೇ ಹೋಗ್ಬಿಡ್ತಾನೆ ಸಂದಲ್ಲಿ. ಸೊ ನಾನಿಲ್ಲಿ ಚಪಾತಿ ಮಾಡಿಬಿಟ್ಟು ಬೀನ್ಸ್ ಕಟ್ ಮಾಡ್ತಾ ಇದ್ದೆ. ಬೀನ್ಸ್ ಕಟ್ ಮಾಡಿಬಿಟ್ಟು ಬೀನ್ಸ್ ಪಲ್ಯ ಮಾಡಿದೆ. ಚಪಾತಿ ಬೀನ್ಸ್ ಮಾಡಿದೆ, ಅನ್ನ ಮಾಡಿದ್ದೆ, ಸೊ ಅನ್ನದ ಜೊತೆ ಬೇಳೆ ಮಾಡಿದ್ದೆ. ಸೊ ಇಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದೀವಿ ಎಲ್ಲರೂ. ನಮ್ಮ ಡಿಂಪು ಆಟ ಆಡಿಸ್ತಾ ಇಲ್ಲ ಊಟ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ನಾಳೆ ಸಿಗುವ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಗುಡ್ ನೈಟ್, ಶುಭರಾತ್ರಿ.